ಹಲೋ ಫ್ರೆಂಡ್ಸ್, 2 ಮೂನ್ ಸೀಸನ್ 2 ಎಪಿಸೋಡ್ 11. ಲಾಸ್ಟ್ ಎಪಿಸೋಡಲ್ಲಿ ಫಾಯು ವೇಸ್ಟಾಗಿ ಒಂದು ಇಂಟಿಮೆಂಟ್ ಸೀನ್ನ ಇಟ್ಟು ಎಪಿಸೋಡ್ನ ಎಂಡ್ ಮಾಡಿದ್ರು. ಇವತ್ತು ಅಲ್ಲಿಂದಾನೇ ಆ ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದೆ. ಇಬ್ಬರು ಅದನ್ನೆಲ್ಲ ಮಾಡಿ ಮುಗಿಸಿ ಮಾಡ್ಕೊಂಡಿರ್ತಾರೆ. ಆವಾಗ ಇವ್ರ ರೂಮ್ ಡೋರ್ನ ಯಾರೋ ತಡ್ತಾ ಇರ್ತಾರೆ. ಇವನು ನಿದ್ದೆಯಿಂದ ಎದ್ದು ಅವ್ನ ಬಾಕ್ಲ ಹತ್ರ ಬಂದರೆ ಕೆಳಗಡೆ ಒಂದು ಪೇಪರ್ ಹಾಕಿರ್ತಾರೆ. ಇವನು ಅದನ್ನು ನೋಡ್ಕೊಂಡು ನಿಂತ್ಕೊಂಡಿರೋವಾಗ ಅವನ ಹತ್ರ ಏನು ಅದಂತ ಕೇಳ್ತಾನೆ. ಅದಕ್ಕೆ ಅವನು ಇದರಲ್ಲಿ ಏನು ಬರ್ತಿದೆ ಅಂದರೆ ಒಂದು ಸ್ವಲ್ಪ ಸೌಂಡ್ನ ಕಡಿಮೆ ಮಾಡ್ಕೊಂಡು ಎಲ್ಲ ಮಾಡಿ ಅನ್ನೋ ಥರ ಬರ್ತಿದ್ದಾರೆ ಅಂತ ಹೇಳ್ತಾನೆ. ಆಮೇಲೆ ಇವನು ಪಕ್ಕದಲ್ಲಿ ಕೂತ್ಕೊತಾನೆ. ಫಾನು ಅವನ ಹತ್ರ ಅವರೆಲ್ಲ ಹಿಂಗೆ ಬರ್ತಿದ್ದಾರೆ ಅಂದರೆ ನಾನು ಸೂಪರಾಗೆ ಪರ್ಫಾರ್ಮ್ ಮಾಡಿರ್ತೀನಿ. ಆಮೇಲೆ ಪಾಪ ಅವರೆಲ್ಲ ಇನ್ನೂ ಒಂದು ಸ್ವಲ್ಪ ದಿನಕ್ಕೆ ನೈಟಲ್ಲಿ ಅವರಿಂದ ನಿದ್ದೆ ಮಾಡೋಕ್ಕಾಗಲ್ಲ ಅಲ್ವಾ ಅಂತ ಹೇಳ್ತಾನೆ. ನನಗೆ ಈ ಸೀನ್ ನೋಡಿದಾಗಲ್ಲ ಒಂದ್ಸತಿ ನನ್ನ ಕೆಟ್ಟದಾಗಿರೋ ಒಂದು ಥಾಟ್ ಬಂತು ಫ್ರೆಂಡ್ಸ್. ಅದೇ ಯಾವಾಗಲೂ ನೆನಪು ಬರುತ್ತೆ. ಅದು ಏನಂದರೆ ನನಗೆ ಗೊತ್ತಿರೋ ಒಂದು ಹುಡುಗಿನ ತಮಿಳ್ನಾಡಲ್ಲಿ ಮದುವೆ ಮಾಡಿಕೊಟ್ಟಿದ್ದಾರೆ. ಅದು ಒಂದು ವಿಲೇಜ್ ಸೈಡೆಲ್ಲ ಹೆಂಗಿರ್ತಾರೆ ಅಂದರೆ ಮುಖ ತುಂಬ ಕೈ ತುಂಬ ಬಳೆ ಕಾಲು ತುಂಬ ಗೆಜ್ಜೆ ಅಂತ ಹಾಕ್ಕೊಂಡಿರ್ಬೇಕು ಅವರು. ನೀನು ಇಷ್ಟೆಲ್ಲ ಗೆಜ್ಜೆ ಬಳೆ ಹಾಕ್ಕೊಂಡಿದ್ಯಾ ಅಲ್ವಾ, ನೈಟಲ್ಲಿ ಮಲಗೋವಾಗ ಏನು ಮಾಡ್ತೀಯ, ಬಿಚ್ಚಿಟ್ಟಿರ್ತೀಯ, ಇದನ್ನೆಲ್ಲ ಹಾಕೊಂಡು ಮಾಡ್ಕೊಂಡಿರ್ತೀಯ ಅಂತ ಕೇಳಿದೆ. ಅದಕ್ಕೆ ಅವಳು ಇದನ್ನೆಲ್ಲ ಹಾಕೊಂಡೇ ಮಾಡ್ಕೊತೀನಿ ಅಂತ ಹೇಳಿದ್ಲು. ಆವಾಗ ನನ್ನ ಬ್ಯಾಡ್ಮೈಂಡ್ ಇನ್ನೂ ಬ್ಯಾಡ್ ಆಗೋಯ್ತು. ಇದನ್ನೆಲ್ಲ ಹಾಕೊಂಡು ಮಾಡ್ಕೊತೀನಿ ಅಂದರೆ ಹಂಗಂದ್ರೆ ನೈಟಲ್ಲಿ ಸೌಂಡ್ ಜಾಸ್ತಿ ಕೇಳಿಸಲ್ವ ಅಂತ ಕೇಳಿದೆ. ಅದಕ್ಕೆ ಅವಳು ಇಲ್ಲ ಅದೆಲ್ಲ ಕೇಳಿಸಲ್ಲ ಅಂದು. ಹಿಂಗೆ ಕೇಳಿಸಲ್ಲ ಅಂದರೆ ಇಷ್ಟೆಲ್ಲ ಬಳೆ ಕಾಲು ಗೆಜ್ಜೆಲ್ಲ ಇರೋವಾಗ ಅದು ಹೆಂಗೆ ಆಚೆ ಸೌಂಡ್ ಹೋಗ್ತಾ ಇರುತ್ತೆ ಅಂತ ಕೇಳಿದೆ. ಅದಕ್ಕೆ ಅವಳು ಅದು ನಿದ್ದೆಯಲ್ಲಿ ಓದಾಡ್ತಾ ಇರ್ತೀವಲ್ವ ಆ ಸೌಂಡ್ ಥರ ಕೇಳಿಸುತ್ತೆ ಅಂತ ಹೇಳಿದ್ಲು. ಇದ್ರೂ ನನಗೆ ಡೌಟ್ ಕ್ಲಿಯರ್ ಆಗಲಿಲ್ಲ ಫ್ರೆಂಡ್ಸ್. ನಿದ್ದೆಯಲ್ಲಿ ಓದಾಡೋಕ್ಕೂ ಆ ಥರ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ. ಹಂಗಿರೋವಾಗ ಆ ಸೌಂಡ್ ಎಲ್ಲ ರೂಮಿಂದ ಆಚೆ ಹೋಗುತ್ತೆ ತಾನೆ. ಅದರಲ್ಲೂ ಅವ್ರ ಮನೆ ರೂಮ್ಸ್ ಎಲ್ಲ ಏನು ದೂರ ಇಲ್ಲ, ಪಕ್ಕದಲ್ಲೇ ಇದೆ. ಹಂಗಿರೋವಾಗ ಸೌಂಡ್ ಎಲ್ಲ ಕೇಳಿಸ್ತೇನೆ ಇರುತ್ತೆ. ಆದರೆ ಅದೆಲ್ಲ ಕೇಳಿಸಲ್ವ ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು. ಆದರೆ ನಮ್ಮ ಬ್ಯಾಟ್ಮೈಂಡ್ ಹೆಂಗೆಲ್ಲ ಯೋಚನೆ ಮಾಡುತ್ತೆ ನೋಡಿ. ಇದನ್ನೆಲ್ಲ ನಾನು ನಿಮ್ಮ ಹತ್ರ ಹೇಳ್ಕೊಳೋದು ಸರಿನಾ ತಪ್ಪಂತ ಗೊತ್ತಿಲ್ಲ. ಆದರೆ ಈ ಸೀನ್ ನಾನು ನೋಡಿದಾಗಲ್ಲ ನಾನು ಅವಳ ಹತ್ರ ಕೆಲವರು ಆ ಕ್ವಶನೇ ನನ್ನ ಜ್ಞಾಪಕ ಬರುತ್ತೆ. ಅದಕ್ಕೆ ನಾನು ಇವತ್ತು ನಿಮ್ಮ ಹತ್ರ ಅದನ್ನು ಶೇರ್ ಮಾಡಿಕೊಂಡೆ. ಆವಾಗ ಇವನು ಹತ್ರ ಯಾಕೋ ನಿನ್ಗೆಲ್ಲ ನಾಚಿಕೆನೇ ಇಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅಷ್ಟೆಲ್ಲ ತಲೆ ಕೆಡಿಸ್ಕೊಂತೆ ಅವನ ಹತ್ರ. ನೀನು ಹೋಗಿ ಸ್ನಾನ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಇವನು ನಾನು ಆಮೇಲೆ ಮಾಡ್ತೀನಿ, ನೀನು ಹೋಗಿ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ತಿರ್ಗಾ ನೀನು ಹೋಗಿ ಮಾಡು, ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೂ ಇಲ್ಲ ಆಗಲ್ಲ, ನೀನು ಹೋಗಿ ಮಾಡು ಅಂತ ಹೇಳ್ತಾನೆ. ಆವಾಗ ಅವನ ಹತ್ರ ಹಂಗಂದ್ರೆ ನಾವು ಒಂದು ಕೆಲಸ ಮಾಡೋಣ, ನಾವಿಬ್ಬರು ಸೇರಿ ಸ್ನಾನ ಮಾಡೋಣ ಅಂತ ಹೇಳಿ ಅವ್ನು ಚಕ್ಲಿಗಿಲಿ ಕೊಡ್ತಾನೆ. ಇವನು ಅದೆಲ್ಲ ಏನು ಬೇಡ ಕಣ, ನಾನು ಒಬ್ಬನೇ ಹೋಗಿ ಫಸ್ಟ್ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಎದ್ದೋಗ್ತಾನೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ನಮ್ಮ ಇಂಜಿನಿಯರ್ ಹುಡುಗ, ಅವನ ಹೆಸರೇನು ಫೋರ್ತ್, ಅವನು ಒಂಟಿಯಾಗಿ ಕೂತ್ಕೊಂಡಿರ್ತಾನೆ. ಆವಾಗ ಅವ್ನ ಫ್ರೆಂಡ್ಸ್ ಎಲ್ಲ ಅವನ ಹತ್ರ ಬಂದು CSR ಕ್ಯಾಂಪಿಗೆ ಹೋಗೋಕೆ ನೀನು ರೆಡಿಯಾಗಿದ್ದೀಯಾ ಅಂತ ಕೇಳ್ತಾರೆ. ಅದಕ್ಕೆ ಅವನು ನಾನು ಬರಲೇಬೇಕಾ, ನಾನು ಬರದೇ ಇದ್ರೆ ಆಗಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅವ್ರ ಫ್ರೆಂಡ್ಸ್ ಅವನ ಹತ್ರ ನೀನು ಬರಲೇಬೇಕು, ಆಮೇಲೆ ಜೂನಿಯರ್ಸ್ನು ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಹೊಡೆದೋಗಿರೋ ಸ್ಕೂಲ್ಸ್ನೆಲ್ಲ ತಿರ್ಗಾ ಕಟ್ಟಬೇಕಾಗಿದೆ. ಆಮೇಲೆ ಇವತ್ತು ಮೀಟಿಂಗ್ ಇದೆ, ಟೈಮಿಗೆ ಬಂದುಬಿಡು, ಯಾವಾಗ ನೋಡು ಆ ಡಾಕ್ಟ್ರ್ ಹುಡುಗನ ಜೊತೆ ಆಚೆ ಓಡಾಡ್ತಾ ಇರಬೇಡ ಅಂತ ಹೇಳ್ತಾರೆ. ಆವಾಗ ಫೋರ್ತ್ಗೂ ಕೋಪ ಬಂದು ಸರಕ್ಕಂತ ತಿರುಗಿ ನೋಡಿ ಅವನ್ನ ಗುರಾಯಿಸ್ತಾ ಇರ್ತಾನೆ. ಆದರೆ ಇವನು ಗುರಾಯಿಸೋಕ್ಕಲ್ಲ, ಅವ್ನ ಫ್ರೆಂಡ್ಸ್ ಎದ್ರಲ್ಲ, ಅವ್ನು ನೀನು ಬೇಗ ಬಂದು ಸೇರೋ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆದರೆ ಅದರಲ್ಲಿ ಒಬ್ಬ ಮಾತ್ರ ಹೋಗದೆ ಫೋರ್ತ್ ಜೊತೆನೇ ಕೂತ್ಕೊಂಡು ಏನು ಹ್ಯಾನ್ಸಮ್ ಹುಡುಗ ಭೀಮ್ನ ಮಿಸ್ ಮಾಡ್ಕೊತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಆ ಥರ ಎಲ್ಲ ಏನೂ ಇಲ್ಲ ಅಂತ ಹೇಳ್ತಾನೆ. ನಿಜವಾಗ್ಲೂ ನಿಜವಾಗ್ಲೂ ಇಲ್ವಾ, ಸರಿ ಅದೆಲ್ಲ ನೆನಪು ಬಿಟ್ಟಿದ್ದು. ಆದರೆ ಭೀಮ್ ಇವತ್ತು ನನಗೆ ಟೆಕ್ಸ್ಟ್ ಮಾಡಿ ನಿನ್ನ ಬಗ್ಗೆ ವಿಚಾರಿಸ್ತಾ ಅಂತ ಹೇಳ್ತಾನೆ. ಫೋರ್ತ್ ಅವನ ಹತ್ರ ಏನು ವಿಚಾರಿಸ್ತಾ ಅಂತ ಕೇಳಿದ್ರೆ ನೀನು ಏನಿದೆಯಾ ಅಂತ ಕೇಳ್ದ ಅಂತ ಹೇಳ್ತಾನೆ. ಆವಾಗ ಫೋರ್ತ್ ಅವನ ಹತ್ರ ಆಮೇಲೆ ತಿರ್ಗಾ ಅವ್ನು ಏನು ಹೇಳ್ದ ಅಂತ ಕೇಳ್ತಾನೆ. ಅದಕ್ಕೆ ಇವನು ನಾನು ಏನು ಹೇಳಿದೆ ಅಂದರೆ ನಿನಗೆ ಅವ್ನ ಬಗ್ಗೆ ಗೊತ್ತಾಗಬೇಕಂದ್ರೆ ನೀನು ಅವ್ನಿಗೆ ಕಾಲ್ ಮಾಡಿ ಕೇಳು ಅಂತ ಹೇಳ್ದೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ಆಮೇಲೆ ಅವ್ನು ಏನು ಹೇಳ್ದ ಅಂತ ಕೇಳ್ತಾನೆ. ಅದಕ್ಕೆ ಅವನು ಆ ಮೆಸೇಜ್ನ ನೋಡ್ದೆ, ಆದರೆ ನನಗೆ ಯಾವ ರಿಪ್ಲೈನೂ ಮಾಡಿಲ್ಲ ಅಂತ ಹೇಳ್ತಾನೆ. ಆವಾಗ ಫೋರ್ತ್ ಒಂಥರ ಆಗುತ್ತೆ. ಅವ್ನ ಫ್ರೆಂಡ್ ಅವನ ಹತ್ರ ಯಾಕೋ ಇವಾಗ ಇನ್ನು ಕೂತ್ಕೊಂಡಿದ್ಯಾ, ಇದಕ್ಕೆ ನೀನು ಸಂತೋಷ ಪಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಫೋರ್ತು ಯಾವ ವಿಷಯಕ್ಕೂ ನಾನು ಸಂತೋಷ ಪಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅವನು ಈ ಬುದ್ಧಿ ಕೆಟ್ಟಿರೋ ಹ್ಯಾನ್ಸಮ್ ಹುಡುಗ, ಅವ್ನು ನಿನ್ನ ಬಗ್ಗೆ ಕೇಳ್ತಾವನೆ ಅಂದರೆ ಅವ್ನು ಯಾವಾಗಲೂ ನಿನಗಂತ ವೇಟ್ ಮಾಡ್ತಾ ಇರ್ತಾನೆ. ಆದರೆ ಇವಾಗ ನೀನು ಅವ್ನ ಜೊತೆ ಇಲ್ಲ, ಹಾಗಂದ್ರೆ ಅದಕ್ಕೆ ಅರ್ಥ ಏನೋ ಅವ್ನಿಗೆ ನಿನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತ ಹೇಳ್ತಾನೆ. ಆವಾಗ ತಕ್ಷಣ ಫೋರ್ತ್ ಭೀಮ್ನ ನೋಡೋಕೆ ಗಾಡಿಗೆ ಎತ್ಕೊಂಡು ಹೋಗೋಕೆ ನೋಡ್ತಾನೆ. ಅವಾಗ ಅವ್ನ ಫ್ರೆಂಡ್ ಅವ್ನ ಕೈನ ಹಿಡ್ಕೊಂಡು ನೀನು ಎಲ್ಲ ಹೋಗ್ತಾ ಇದೆಯಾ, ಭೀಮ್ನ ನೋಡೋಕೆ ಹೋಗ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಫೋರ್ತ್ ತುಂಬ ಬೇಗ ಮಾಡ್ಕೊಂಡು ಹೌದು ಅಂತ ಹೇಳ್ತಾನೆ. ಆವಾಗ ಫ್ರೆಂಡು ಇವನ ಹತ್ರ ನಿನಗೆ ನಿಜವಾಗ್ಲೂ ಭೀಮ್ ಬೇಕು ಅಂದ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕೂ ಫೋರ್ತ್ ಹೌದು ಅಂತ ತಲೆ ಆಡಿಸ್ತಾನೆ. ಹಾಗಂದ್ರೆ ನನ್ನ ಮಾತು ಕೇಳು, ಇವತ್ತು ಅವನ್ನ ನೋಡೋಕೆ ಹೋಗ್ಬೇಡ ಅಂತ ಹೇಳ್ತಾನೆ. ಆವಾಗ ಫೋರ್ತ್ ಅವನ ಹತ್ರ ನೀನು ಯಾಕೋ ಹಂಗೆ ಹೇಳ್ತಾ ಇದೆಯಾ, ನಾನು ಹೋಗಿ ಅವನ್ನ ನೋಡಲಿಲ್ಲ ಅಂದರೆ ಅವ್ನು ನನ್ನ ಮೇಲೆ ಕೋಪ ಮಾಡ್ಕೊಳಲ್ವ ಅಂತ ಕೇಳ್ತಾನೆ. ಅದಕ್ಕೆ ಅವ್ನು ನಿನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ಅವ್ನು ನಿನ್ನನ್ನು ಲವ್ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಆಮೇಲೆ ಕೋಪ ಜಾಸ್ತಿ ಆಗಿ ಅವನೇ ನಿನ್ನನ್ನು ಹುಡ್ಕೊಂಡು ಬರ್ತಾನೆ ನೋಡು ಅಂತ ಹೇಳ್ತಾನೆ. ಅದಕ್ಕೆ ಫೋರ್ತ್ ಅವ್ನ ಮಾತು ಕೇಳ್ಕೊಂಡು ಸರಿ ಕಣೋ ನಾನು ಇಲ್ಲೇ ಇರ್ತೀನಿ ಅಂತ ಕೂತ್ಕೊಂಡಿರ್ತಾನೆ. ಆವಾಗ ಅವನು ನಿನ್ನ ವೈಫಿಯಿಂದನೇ ಯಾವಾಗಲೂ ಹೋಗ್ತಾ ಇರಬೇಡ, ಆಮೇಲೆ ಇರೋರು ಅವ್ನು ನಿನ್ನ ವೈಫಿನ ಇಲ್ಲ ಹಬಿನ ಅಂತ ಕೇಳ್ತಾನೆ. ಅದಕ್ಕೆ ಫೋರ್ತು ನೀನು ಜಾಸ್ತಿ ಎಲ್ಲ ಮಾತಾಡ್ಬೇಡ ಕಣ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ ಅಂತ ಹೇಳ್ತಾನೆ. ಅದಕ್ಕೆ ಅವನು ಸರಿ ಕಣೋ ನೀನು ಯಾವುದಕ್ಕೆ ಯೋಚನೆ ಮಾಡಬೇಡ, ಆದರೆ ಇವಾಗಿಂದ ನೀನು ಕ್ಯಾಂಪ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡು ಅಂತ ಹೇಳ್ತಾನೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ಫೋರ್ತ್ ಅವ್ನ ಫ್ರೆಂಡ್ಸ್ ಜೊತೆ ಬಂದು ಮೀಟಿಂಗ್ ಅಂತ ಕೂತ್ಕೊಂಡಿರ್ತಾನೆ. ಅವ್ರ ಫ್ರೆಂಡ್ಸ್ ಎಲ್ಲರೂ ಅವ್ರ ಫ್ರೆಂಡ್ಸ್ ಮಾತ್ರನೇ ಏನೇನೋ ಮಾತಾಡ್ಕೊಂತ ಇರ್ತಾರೆ. ಫೋರ್ತ್ ಯಾವುದೋ ನೆನಪಲ್ಲಿ ಕೂತ್ಕೊಂಡಿರ್ತಾನೆ. ಅವಾಗ ಅವ್ನ ಫ್ರೆಂಡ್ಸ್ ಅವನ ಹತ್ರ ಯಪ್ಪ ಫೋರ್ತು ನೀನು ಇಲ್ಲೇ ಇದೆಯಾ, ಚೆನ್ನಾಗಿದೆಯಾ, ನಿನಗೆ ಏನಾದರೂ ಹುಷಾರಿಲ್ಲ ಅಂದರೆ ನೀನು ಹೋಗಿ ರೆಸ್ಟ್ ತಗೋ ಅಂತ ಹೇಳ್ತಾರೆ. ಆವಾಗ ಫೋರ್ತು ಎದ್ದು ಹೋಗ್ತಾ ಇರೋವಾಗ ಭೀಮ್ ಅಲ್ಲಿ ಬರ್ತಾನೆ. ಅವ್ನ ನೋಡಿದ್ರೆ ಫೋರ್ತ್ ಎದ್ದು ಹೋಗ್ತಾ ತಿರ್ಗಾ ಅಲ್ಲೇ ಕೂತ್ಕೊಂತಾನೆ. ಆವಾಗ ಭೀಮ್ ಅವ್ರ ಹತ್ರ ಅವಾಗಲೇ
ನನ್ನನ್ನು ಕರೆದ್ರಲ್ವೇನ್ರು ಏನರ ವಿಷಯ ಅಂತ ಕೇಳ್ತಾನೆ. ಅದಕ್ಕೆ ಲ್ಯಾಮ್ ಅವನ ಹತ್ರ ನಾವು ಇಂಪಾರ್ಟೆಂಟಾಗಿ ಬೇರೆ ಏನೋ ಡಿಸ್ಕಸ್ ಮಾಡ್ತಾ ಇದ್ದೀವಿ, ನೀನೊಂದು ಸ್ವಲ್ಪ ಹೊತ್ತು ಪ್ಲೀಸ್ ವೇಟ್ ಮಾಡು ಅಂತ ಹೇಳ್ತಾನೆ. ಆವಾಗ ಭೀಮು ಸರಿ ಅಂತ ಏನೇ ಬೇರೆ ಕಡೆ ಹೋಗಿ ಕೂತ್ಕೊಳಕ್ ನೋಡ್ತಾನೆ. ಫೋರ್ಸ್ ಫ್ರೆಂಡ್ಸ್ ಭೀಮ್ ಹತ್ರ ನೀನು ಬೇರೆ ಕಡೆ ಎಲ್ಲ ಎಲ್ಲೋ ಕೂತ್ಕೊಂಡ್ಬೇಡ, ಆಗ ಯಾವ ಕೆಲಸನೂ ಮಾಡದೇ ಇರೋರ್ಗಂತಾನೆ ಖಾಲಿ ಬಿಟ್ಟಿರೋ ಜಾಗ ಅಂತ ಹೇಳ್ತಾನೆ. ಭೀಮು ಹೋಗಿ ಫೋರ್ಸ್ ಪಕ್ಕದಲ್ಲೇ ಕೂತ್ಕೊಂತಾನೆ. ಅವಾಗ ಫೋರ್ಸ್ ಫ್ರೆಂಡ್ಸ್ ಎಲ್ಲ ಏನೇನೋ ಡಿಸ್ಕಸ್ ಮಾಡ್ತಾ ಇರೋದನ್ನ ನೋಡಿ ಭೀಮ್ ಫೋರ್ಸ್ ಹತ್ರ ಅವರೆಲ್ಲ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಕೇಳ್ತಾನೆ. ಈ ಸಂಡೇ ಬಡವ್ರ ಮಕ್ಕಳಿಗೆಲ್ಲ ಸ್ಕೂಲ್ ಕಟ್ಕೊಡಕ್ ಹೋಗ್ತಾ ಇದೀವಿ, ಅದಕ್ಕೆ ಏನೇನು ಬೇಕಂತ ಇವಾಗ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆಮೇಲೆ ಫೋರ್ಸ್ ಭೀಮ್ ಇಬ್ರು ಒಬ್ರಿಗೊಬ್ರು ಏನ್ ಮಾತಾಡ್ಕೊಳೋದಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಆಗ ಭೀಮ್ ಫೋರ್ಸ್ ಹತ್ರ ನೀನು ಕ್ಯಾಂಪ್ಗೆ ಹೋಗ್ತಾ ಇದೀಯ ಅಂತ ಕೇಳ್ತಾನೆ. ಅವನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆವಾಗ ಭೀಮು ಸರಿ ಹೋಗ್ಬಾ ಅಂತ ಹೇಳ್ತಾನೆ. ಅದ್ರ ಮೇಲೆ ಅವರಿಬ್ರಿಗೆ ಏನು ಮಾತಾಡ್ಕೊಳೋದಂತ ಗೊತ್ತಿಲ್ಲ, ಸೈಲೆಂಟ್ ಆಗಿ ಕೂತಿರ್ತಾರೆ. ಸಂಡೇ ಬಂತು ಅನ್ಸುತ್ತೆ, ಎಲ್ಲರೂ ಕ್ಯಾಂಪ್ಗೆ ಹೋಗೋಕೆ ರೆಡಿ ಆಗ್ತಾ ಇದ್ದಾರೆ. ಫೋರ್ತ್ ಲಗೇಜ್ನೆಲ್ಲ ಎತ್ತು ಟ್ರಕ್ ಒಳಗಡೆ ಬಿಸಾಕಿ ಅವನು ಅಲ್ಲೇ ಕೂತ್ಕೊಂಡಿರ್ತಾನೆ. ಆವಾಗ ಅವ್ನ ಫ್ರೆಂಡ್ ಲ್ಯಾಮ್ ಅಲ್ಲಿ ಬಂದು ಇವಾಗ ನಾವು CSR ಕ್ಯಾಂಪ್ಗೆ ಹೋಗ್ತಾ ಇದೀವಿ, ಒಂದು ಸ್ವಲ್ಪನಾದ್ರೂ ಸಂತೋಷವಾಗಿರೋ ಅಂತ ಹೇಳ್ತಾನೆ. ಅದಕ್ಕೆ ಫೋರ್ತು ಅವನ ಹತ್ರ ನನಗೊಂದು ಸೀಕ್ರೆಟ್ ಇದ್ರೆ ಕೊಡೋ ಅಂತ ಹೇಳ್ತಾನೆ. ಆವಾಗ ಅವನು ಸೀಕ್ರೆಟ್ ತೆಗಿಯೋವಾಗ ಕರೆಕ್ಟಾಗಿ ಭೀಮ್ ಬಂದು ಅವ್ನ ಲಗೇಜ್ನ ಟ್ರಕ್ ಒಳಗಡೆ ಬಿಸಾಕ್ತಾನೆ. ಇವಾಗ ಫೋರ್ತಿಗೆ ಸೀಕ್ರೆಟ್ ಹೊಡಿಯೋ ಚಾನ್ಸ್ ಮಿಸ್ ಆಗೋಯ್ತು. ಆವಾಗ ನಾನು ಭೀಮ್ ಹತ್ರ ಯಾಕೋ ಇವಾಗ ಇಷ್ಟು ಬೇಗ ಬಂದೆ, ನಾನೇ 8 ಗಂಟೆಗೆ ಬರೋಕ್ಕೆ ಕೇಳಿದೆ ಅಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಭೀಮು ಅವನ ಹತ್ರ ಇವತ್ತು ನಾನು ಬೇಗ ಇದೆ, ಅದಕ್ಕೆ ರೆಡಿ ಆಗಿಬಿಟ್ಟು ಇಲ್ಲಿ ಬಂದೆ. ನಾನು ನಿಮ್ಮ ಜೊತೆ ಬೇಗ ಬಂದರೆ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೆ, ಆದರೆ ನಿಮ್ಗೆ ಡಿಸ್ಟರ್ಬ್ ಆಯ್ತು ಅಂತ ಕೇಳ್ತಾನೆ. ಅದಕ್ಕೆ ಅವನು ಅದೆಲ್ಲ ಏನಿಲ್ಲ, ಫೋರ್ತ್ ಟ್ರಕ್ ಒಳಗಡೆ ಐಟಮ್ಸ್ನೆಲ್ಲ ಲೋಡ್ ಮಾಡೋಕೆ ನೀನು ಹೆಲ್ಪ್ ಮಾಡು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಇವಾಗ ಫೋರ್ತ್ ಒಂಟಿಯಾಗಿ ಸಿಕ್ಕಾಕೊಂಡ್ರ ಭೀಮ್ ಅವನ್ನ ಗುರಾಯಿಸ್ತಾ ಇರೋವಾಗ ನಾನು ಸಿಗರೇಟ್ ಎಲ್ಲ ಏನೂ ಸೇರ್ಲಿಲ್ಲ, ಸುಮ್ಮನೆ ಕೇಳಿದೆ ಅಂತ ಹೇಳ್ತಾನೆ. ಅದಕ್ಕೆ ಭೀಮ್ ಅವನ ಹತ್ರ ನೀನು ನನಗೆ ಮಾಡಿರೋ ಪ್ರಾಮಿಸ್ನ ಹೊಡೆದಾಕ್ಬಿಟ್ಟೆ ಅಲ್ವಾ ಅಂತ ಹೇಳ್ತಾನೆ. ಆವಾಗ ಫೋರ್ತ್ ಅವನ ಹತ್ರ ನಾನು ಹೇಳ್ದೆ ಅಲ್ವಾ ನಾನು ಸಿಗರೇಟ್ ಸೇರ್ಲಿಲ್ಲ ಅಂತ ಹೇಳ್ತಾನೆ. ನೀನು ಸಿಗರೇಟ್ ಸೇರ್ತೇ ಬಿಡ್ತೀಯೋ ಅದೆಲ್ಲ ನಿನಗೆ ಬಿಟ್ಟಿದ್ದು, ಅದೆಲ್ಲ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವನು ನಿನಗೆ ಬೇಕಾಗಿರೋದೆ, ಯಾಕಂದ್ರೆ ಸಿಗರೇಟ್ ವಾಸನೆ ಬರೋ ಒಂದು ಹುಡುಗನ ಹತ್ರ ಬಂದು ನೀನೇನು ಕಿಸ್ ಮಾಡ್ತೀಯ ಅಂತ ಕೇಳ್ತಾನೆ. ಆವಾಗ ಭೀಮು ಲೈಟಾಗಿ ಒಂದು ತಲೆ ಮೇಲೆ ನೋಡ್ದು ಫೋರ್ತ್ ಪಕ್ಕದಲ್ಲೇ ನಿಂತ್ಕೊಂತಾನೆ. ಆವಾಗ ಫೋರ್ತ್ ಇವನ ಹತ್ರ ನೀನು ಕ್ಯಾಂಪಿಗೆ ಬರ್ತಾ ಇದೀಯ ಅಂತ ಕೇಳ್ತಾನೆ. ಹೌದು, ಯಾಕಂದ್ರೆ ಲ್ಯಾಮ್ ನನ್ನನ್ನು ಕರ್ತಿದ್ದಾನೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ಫೋರ್ತ್ ನಗ್ತಾ ಇರ್ತಾನೆ. ಆವಾಗ ಭೀಮು ಅವನ ಹತ್ರ ಯಾಕೋ ನಗ್ತಾ ಇದೆಯಾ ಅಂತ ಕೇಳಿದ್ರೆ ಏನಿಲ್ಲ ಇನ್ನೂ ಸ್ಟಾರ್ಸ್ ಎಲ್ಲ ಬೇಕಾಗಿದೆಯಾ ಇಲ್ಲ ಏನಾದರೂ ಇಸ್ಕೊಳ್ಬೇಕಾಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೌದು, ಲ್ಯಾಮ್ ನಿನ್ನನ್ನು ಕರೀತೆ, ನಾನು ಬಂದು ನಿನ್ನನ್ನು ಕರೆದಿದ್ರೆ ನೀನು ಬರ್ತಾ ಇದ್ದ ಅಂತ ಕೇಳ್ತಾನೆ. ಅದಕ್ಕೆ ಅವನು ನನಗೆ ಗೊತ್ತಿಲ್ಲ, ಯಾಕಂದರೆ ನೀನು ನನ್ನನ್ನು ಕರೆದಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆಮೇಲೆ ಫೋರ್ತ್ ಭೀಮ್ ಇಬ್ರು ಟ್ರಕ್ಕಲ್ಲಿ ಕೊಡಕ್ಕೆ ಕೂತ್ಕೊಂಡಿರ್ತಾರೆ. ಆವಾಗ ಭೀಮ್ ಫೋರ್ತ್ ಹತ್ರ ನಿನ್ನ ಜೊತೆ ಈ ಟ್ರಕ್ಕಲ್ಲಿ ನಿನ್ನ ಫ್ರೆಂಡ್ಸ್ ಯಾರು ಬರಲ್ವಾ, ಯಾಕೆ ಅವ್ರಿಗೆ ನಿನ್ನ ಜೊತೆ ಎಲ್ಲ ಬರೋಕ್ಕೆ ಇಷ್ಟ ಇಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಫೋರ್ತು ಹಂಗೆ ಅಂತ ಹೇಳ್ತಾನೆ. ಅವಾಗ ಫೋರ್ತ್ ಒಂದು ಸ್ವಲ್ಪ ಬೆವರ್ತಾ ಇರುತ್ತೆ, ನನ್ನ ಭೀಮ್ ಒಂದು ಕರ್ಚಿಫಿಂದ ಒರೆಸ್ತಾ ಇರ್ತಾನೆ. ಆಮೇಲೆ ಫೋರ್ತ್ ಹತ್ರ ಬೆವ್ರ ನೀರನ್ನ ನಿನ್ನ ಕಣ್ಣೊಳಗಡೆ ಹೋಗ್ತಾ ಇದೆ, ಅದನ್ನೆಲ್ಲ ನೀನು ಒರೆಸ್ಕೊಳಲ್ವಾ ಅಂತ ಕೇಳ್ತಾನೆ. ಆವಾಗ ಫೋರ್ತ್ ಅವನ ಹತ್ರ ನೀನು ಒರೆಸ್ತಾ ಇರೋಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಆವಾಗ ಭೀಮ್ ಕರ್ಚಿಫ್ನ ಕೆಳಗಡೆ ಬಿಸಾಕಿ ಇದನ್ನೆಲ್ಲ ನೀನೇ ಒರೆಸ್ಕೊಳ್ಳೋ ಅಂತ ಹೇಳ್ತಾನೆ. ಆ ಕರ್ಚಿಫ್ನ ಫೋರ್ತ್ ಎತ್ಕೊಂಡು ಅವ್ನ ಕತ್ತಲ್ಲಿ ಕಟ್ಕೊಂತಾನೆ. ಹಂಗೆ ಕಟ್ಕೊಂಡ್ರೇನೆ ಒಂಥರ ಒಂದ್ರಲ್ಲ ರೌಡಿ ಲುಕ್ ಬರುತ್ತೆ ಫ್ರೆಂಡ್ಸ್. ಹಂಗೆ ಕಟ್ಕೊಂಡು ಫೋರ್ತ್ ಭೀಮ್ ಹತ್ರ ಇವಾಗ ನಾನು ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ ಅಂತ ಕೇಳ್ತಾನೆ. ಅದಕ್ಕೆ ಅವನು ನನ್ನ ಕರ್ಚಿಫ್ನ ಬಿಚ್ಕೊಡು ಅಂತ ಕೇಳ್ತಾನೆ. ಸರಿ ಹೋಗ್ಲಿ ಬಿಡು, ಆದರೆ ನಿನಗೆ ಬೆವ್ರು ಬಂದರೆ ನೀನೇನು ಮಾಡ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೌದಲ್ವಾ ಏನು ಮಾಡೋದು ಅಂತ ಕೇಳ್ತಾನೆ. ಅವಾಗ ಫೋರ್ತ್ ಅವ್ನ ಕರ್ಚಿಫ್ನ ತೆಗೆದು ಭೀಮ್ ಮುಕ್ತಲೆಲ್ಲ ಒರೆಸ್ತಾ ಇರ್ತಾನೆ. ಅವಾಗ ಭೀಮ್ ಅವನ ಹತ್ರ ನನಗೆ ಇವಾಗೇನು ಬೆವರ್ತಾ ಇಲ್ಲ, ಯಾಕೆ ಒರೆಸ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ನೀನು ಅದನ್ನೆಲ್ಲ ಏನು ಮಾಡಬೇಕಾಗಿಲ್ಲ, ಯಾಕಂದರೆ ನಾನು ಇಲ್ಲಿ ಬಂದಿರೋದು ಎಲ್ಲರಿಗೂ ಹೆಲ್ಪ್ ಮಾಡೋಕ್ಕಂತ ಹೇಳ್ತಾನೆ. ನೀನು ಎಲ್ಲರಿಗೂ ಹೆಲ್ಪ್ ಮಾಡೋಕ್ಕೆ ಇಲ್ಲಿ ಬಂದ, ಇಲ್ಲಾಂದರೆ ನನ್ನನ್ನು ನೋಡ್ದೆ ಇರೋಕ್ಕಾಗಲ್ಲ ಅಂತ ನೀನು ಇಲ್ಲಿ ಬಂದ ಅಂತ ಫೋರ್ತ್ ಕೇಳ್ತಾನೆ. ಅದಕ್ಕೆ ಅವನು ನೀನು ಓವರಾಗಿ ಮಾತಾಡ್ತಾ ಇದೆಯಾ, ನಡಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ಆದರೆ ಈ ಫೋರ್ತ್ ಬಗ್ಗೆ ಒಂದು ಮ್ಯಾಟ್ರ್ ಇರಬೇಕು ಫ್ರೆಂಡ್ಸ್, ಅದನ್ನು ನಾನು ಈ ಎಪಿಸೋಡ್ ಲಾಸ್ಟಲ್ಲಿ ಇರ್ತೀನಿ. ಆಮೇಲೆ ನೆಕ್ಸ್ಟ್ ನಾನು ಮಿಂಗಿಯು ಇಬ್ಬರು ಕ್ಯಾಂಟೀನಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಅವಾಗ ಫಾ ಜೊತೆ ಆಯ್ತಲ್ವಾ ಆ ಮ್ಯಾಟ್ರ್, ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ. ಮಿಂಗು ತುಂಬ ಹೊತ್ತಿಂದ ಯೋ ಅಂತ ಅವನ್ನ ಕರಿತಾನೆ ಇರ್ತಾನೆ. ಆದರೆ ಅವ್ನು ಕರೆಯೋದು ಕೇಳಿಸೋದೇ ಇಲ್ಲ. ಆವಾಗ ಮಿಂಗು ಒಂದ್ಸತಿ ಜೋರಾಗಿ ಯೋ ಅಂತ ಕರೀತಾನೆ. ಆವಾಗ ಕನಸಿಂದ ಆಚೆ ಬರ್ತಾನೆ. ಮಿಂಗು ಅವನ ಹತ್ರ ಏನು ಹಗಲ್ ಕನಸು ಅಂತ ಕೇಳ್ತಾನೆ. ಅದಕ್ಕೆ ಅವನು ಅದೆಲ್ಲ ಏನಿಲ್ಲ ಅಂತ ಹೇಳ್ತಾನೆ. ಆದರೆ ಓವರಾಗಿ ಸ್ಮೈಲ್ ಮಾಡ್ತಾ ಇರ್ತಾನೆ. ಆವಾಗ ಮಿಂಗು ಅವನ ಹತ್ರ ಏನು ಇವತ್ತು ತುಂಬಾ ಸ್ಮೈಲ್ ಮಾಡ್ತಾ ಇದೆಯಾ, ಸಂತೋಷವಾಗಿರೋಕೆ ಯಾವ ಟ್ಯಾಬ್ಲೆಟ್ ತಗೊಂಡೆ ಅಂತ ಕೇಳ್ತಾನೆ. ಅದಕ್ಕೂ ಏನು ಇಲ್ಲದೆ ಕನ್ಸ್ಕೊಂತ ಇರ್ತಾನೆ. ಆವಾಗ ಮಿಂಗು ಅವನ ಹತ್ರ ಏನು ತುಂಬಾ ಕನ್ಸ್ಕೊಂತ ಇದೆಯಾ, ಏನು ಬಾಗು ನಿನ್ಗೆ ಏನಾದರೂ ಮ್ಯಾಟ್ರ್ ಆಯ್ತು ಅಂತ ಕೇಳ್ತಾನೆ. ಆವಾಗ ಇವನು ನಾಚಿಕೆ ಮಾಡ್ಕೊಂತ ಇರೋವಾಗ ಮಿಂಗು ಅವನ ಹತ್ರ ನಿನ್ ಶೀನನ್ನ ಕಳ್ಕೊಂಡ್ಬಿಟ್ಟ ಅಂತ ಕಿರ್ಸ್ತಾ ಇರ್ತಾನೆ. ಅವಾಗ ಅವನು ಸುಮ್ಮನೆ ಎಲ್ಲರೂ ಕೇಳಿಸ್ಕೊಂತಾರೆ ಅಂತ ಹೇಳ್ತಾನೆ. ಅವಾಗ ಮಿಂಗು ಅವನ ಹತ್ರ ಇದೆಲ್ಲ ತುಂಬಾ ದೊಡ್ಡ ವಿಷಯ ಕಣೋ, ಇದನ್ನೆಲ್ಲ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವನು ಇಂಥ ವಿಷಯನೆಲ್ಲ ಯಾರಾದರೂ ಸೆಲೆಬ್ರೇಟ್ ಮಾಡ್ತಾ ಇರೋಣ ಅಂತ ಕೇಳ್ತಾನೆ. ಮತ್ತೆ ತಿರ್ಗಾ ಮಿಂಗ್ ಹತ್ರ ನೀನು ಕಿಟ್ಟು ಹೆಂಗಿದ್ದೀರಾ, ನಿಮ್ಮಿಬ್ರಿಗೆಲ್ಲ ಚೆನ್ನಾಗಿದೆಯಾ, ಇಬ್ರು ಸಂತೋಷವಾಗಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೆಂಗಿತ್ತೋ ಇಲ್ಲ ಹಂಗೆ ಇದೆ, ಏನೋ ಓಡ್ತಾ ಇದೆ ಅಂತ ಹೇಳ್ತಾನೆ. ಆವಾಗ ಇವನು ಮೆತ್ತಗ ಅವನ ಹತ್ರ ಬಂದು ಹಂಗಂದ್ರೆ ನೀನು ಅವನು ಅದನ್ನ ಮಾಡಿದ್ರ ಅಂತ ಕೇಳ್ತಾನೆ. ಆವಾಗ ಮಿಂಗ್ ಹುಡುಗ ಸ್ಟ್ರಿಕ್ಟ್ ಆಗಿ ಅವನ ಹತ್ರ ನಿನ್ನ ಹಂಗೆ ಸ್ಟಾಪ್ ಮಾಡ್ಬಿಡು, ಇದ್ರ ಮೇಲೆ ಏನು ಮಾತಾಡಬೇಡ ಅಂತ ಹೇಳ್ತಾನೆ. ಹುಡುಗ ಅಂದರೆ ಇದು ಹುಡುಗ
ಬೇರೆಯವ್ರ ಪರ್ಸ್ನಲ್ ವಿಷಯ ಬೇಕಾದರೆ ಕೇಳ್ಬೋದು, ಆದರೆ ನಮ್ಮ ಪರ್ಸ್ನಲ್ ವಿಷಯ, ಅದು ನಮ್ಮ ಪಾರ್ಟ್ನರ್ ಸಂಬಂಧಪಟ್ಟಿರೋ ಪರ್ಸ್ನಲ್ ವಿಷಯ ಅಂತ ಬಂದಾಗ ನಾವು ಅದನ್ನು ಯಾರ ಹತ್ರನೂ ಹೇಳ್ಬಾರ್ದು. ಆ ವಿಷಯದಲ್ಲಿ ಮಿಂಗ್ ನೋಡಿ ಎಷ್ಟು ಕರೆಕ್ಟಾಗಿದ್ದಾನೆ. ಆವಾಗ ಇವನು ಪ್ಲೀಸ್ ಹೇಳು, ಪ್ಲೀಸ್ ಹೇಳು ಅಂತ ಹೇಳ್ತಾನೆ. ಎಲ್ಲ ವಿಷಯದಲ್ಲೂ ನಗುಮುಖನಾಗಿರೋ ಈ ಮಿಂಗು ಈ ವಿಷಯದಲ್ಲಿ ಮಾತ್ರ ಸ್ಟ್ರಿಕ್ಟಾಗಿ ಇಲ್ಲ, ಆಗಲ್ಲ, ಹೇಳೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆವಾಗ ಭಾನು ಪಿಂಗ್ ಜೊತೆ ಕ್ಯಾಂಟೀನ್ಗೆ ಬರ್ತಾನೆ. ಅವರಲ್ಲಿ ಬಂದಿರೋದನ್ನ ಮಿಂಗ್ ಇವನು ನೋಡ್ತಾರೆ. ಯೋಗಂತೂ ಪಿಂಗ್ ಹುಡುಗಿ ಜೊತೆ ಬಂದಿರೋದು ಒಂದು ಸ್ವಲ್ಪನೂ ಇಷ್ಟ ಆಗಲ್ಲ. ಅವ್ನ ತಕ್ಷಣ ಅವ್ನು ಹತ್ರ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೋಗ್ತಾನೆ. ಆದರೆ ಈ ಮಿಂಗ್ ಅವನ ಹತ್ರ ನೀನು ಇವಾಗ ಹೋಗಿ ಅವನ ಹತ್ರ ಏನು ಮಾತಾಡಬೇಡ, ಅವ್ನು ನಿನ್ನ ಬಾಯ್ ಫ್ರೆಂಡ್, ಅದನ್ನು ಒಂದು ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೌದು ಕಣ, ಅವ್ನು ನನ್ನ ಬಾಯ್ ಫ್ರೆಂಡ್, ಅದಕ್ಕೆ ಈ ವಿಷಯನ ಇವಾಗಲೇ ಹೋಗಿ ಮಾತಾಡೋಣ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಆವಾಗ ಮಿಂಗ್ ಅವನ ಹತ್ರ ನೀನು ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋ, ನೀನು ಹಿಂದೆ ಅವ್ನು ಹೆಂಗಿರ್ತಾನೆ ಅಂತ ನೋಡೋಣ ಅಂತ ಹೇಳ್ತಾನೆ. ಆವಾಗ ಇವನು ಅಲ್ಲೇ ಕೂತ್ಕೊಂಡು ಏನು ಮಾಡ್ತಾನೆ ಅಂತ ನೋಡ್ತಾ ಇರ್ತಾನೆ. ಆ ಗ್ಯಾಪಲ್ಲಿ ಮಿಂಗ್ ಕಾನ್ಫರೆನ್ಸ್ ಕಾಲ್ ಮಾಡಿ ಇವನ್ನ ಬರೋಕ್ಕೆ ಹೇಳ್ತಾರೆ. ಇವನು ಯಾವ ಹತ್ರ ನನಗೇನೋ ಒಂದು ಸ್ವಲ್ಪ ಕೆಲಸ ಇದೆ, ನಾನು ನನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಇವನು ಸರಿ ಅಂತ ಹೇಳಿದಾಗ, ಸರಿ ನಿನ್ಗೇನಾದ್ರೂ ಪ್ರಾಬ್ಲಮ್ ಇದ್ರೆ ನನಗೆ ಕಾಲ್ ಮಾಡು, ನಿನ್ಗೇನಾದ್ರೂ ಹುಚ್ಚು ಹಿಡಿದು ಬಿಲ್ಡಿಂಗ್ ಮನೆಯಿಂದ ಕೆಳಗಡೆ ಜಂಪ್ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅವಾಗಲೂ ಇವ್ ಅಲ್ಲೇ ಕೂತ್ಕೊಂಡು ಏನು ಮಾಡ್ತಾನೆ ಅಂತ ನೋಡ್ತಾನೆ ಇರ್ತಾನೆ. ಹುಡುಗಿ ಹತ್ರದಿಂದ ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿನೇ ಕೂತ್ಕೊಂಡಿರ್ತಾನೆ. ಅವಾಗ ಇಲ್ಲಿ ಹತ್ರ ಪಾರ್ಕ್ ಹುಡುಗ ಬಂದು ಕೂತ್ಕೊಂಡು ಏನು ಅವಾಗಿಂದ ಉಂಟಿಯಾಗಿದೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ನನ್ನ ಫ್ರೆಂಡ್ ಇವಾಗ ತಾನೇ ಎದ್ದೋದ, ಆಮೇಲೆ ಇವತ್ತು ನನ್ನ ಕ್ಲಾಸು ಇಲ್ಲ, ಆಮೇಲೆ ನೀನು ಇಲ್ಲಿ ಏನು ಮಾಡ್ತಾ ಇದೀಯ ಅಂತ ಕೇಳ್ತಾನೆ. ಅದಕ್ಕೆ ಪಾರ್ಕ್ ಅವನ ಹತ್ರ ನನಗೂ ಕ್ಲಾಸ್ ಇಲ್ಲ, ಆಮೇಲೆ ನಾನೇ ಇವತ್ತು ನಿನ್ನ ಡ್ರಾಮಾ ಕರ್ಕೊಂಡು ಹೋಗ್ಬಿಡ್ಲಾ ಅಂತ ಕೇಳ್ತಾನೆ. ಆವಾಗ ಇಷ್ಟೊತ್ತಿ ಕಡೆ ಬರ್ದೇ ಇರೋ ಪಾರ್ಕ್ ಹುಡುಗ ಬಂದಿದ ತಕ್ಷಣ ಅವ್ರ ಹತ್ರ ಬಂದು ಅದೆಲ್ಲ ಏನು ಬೇಕಾಗಿಲ್ಲ ಅಂತ ಹೇಳ್ತಾನೆ. ಆವಾಗ ಪಾರ್ಕ್ ಅವನ ಹತ್ರ ನೀನು ಇಲ್ಲೇನು ಮಾಡ್ತಾ ಇದೀಯಾ, ಊಟ ಮಾಡ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಅದೆಲ್ಲ ನೀನು ಬೇಕಾಗಿಲ್ಲ ಅಂತ ಹೇಳಿ ಇವನ ಗುರಾಯಿಸ್ತಾನೆ ಇರ್ತಾನೆ. ಇವನು ಗುರಾಯಿಸೋದನ್ನ ನೋಡ್ಬಿಟ್ಟು ಇವನೆಲ್ಲ ಏನು ದೊಡ್ಡ ಯೋಗ ನನ್ನನ್ನು ಗುರಾಯಿಸ್ತಾವನೆ ಅನ್ಕೊಂಡಿರ್ತಾನೆ. ಆಮೇಲೆ ಪಾರ್ಕ್ ಹತ್ರ ನೀನು ನಾನು ಫಿಲಮ್ಗೆ ಹೋಗೋಣ ಅಂತ ಕೇಳ್ತಾನೆ. ಅದಕ್ಕೆ ಅವನು ಸರಿ ಅಂತ ಹೇಳ್ತಾನೆ. ಆದ್ರೆ ಕೋಪ ಬಂದು ಅಂತ ಕರೀತಾನೆ. ಅವನ ಮೇಲೆ ಯಾವ ಭಯನೂ ಇಲ್ಲ. ಪಾರ್ಕ್ ಜೊತೆ ಅಲ್ಲಿಂದ ಆಚೆ ಹೋಗ್ತಾ ಇರ್ತಾನೆ. ಫಾನು ಅಲ್ಲೇ ನಿಂತ್ಕೊಂಡು ಯೋ ಅಂತ ಕರಿತಾನೆ ಇರ್ತಾನೆ. ಆದರೆ ಅವ್ನ ಮಾತು ಕೇಳಲ್ಲ. ಆವಾಗ ಅವನ ಹತ್ರ ನೀನು ನಿಜವಾಗ್ಲೂ ಅವನ ಜೊತೆ ಆಚೆ ಹೋಗ್ತಾ ಇದೆಯಾ ಅಂತ ಕೇಳಿದ್ರೆ, ಯಾಕಂದರೆ ನಿನ್ನ ಹುಡುಗಿ ಜೊತೆ ಇರಬೇಕು ಅನ್ಕೊಂಡಿದ್ಯಲ್ವಾ, ಅದಕ್ಕೆ ನಾನು ಅವನ ಜೊತೆ ಆಚೆ ಹೋಗ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಈ ಕಡೆ ನಮ್ಮ ಭೀಮ್ ಫೋರ್ತ್ ಇಬ್ಬರು ಟ್ರಕ್ಕಲ್ಲಿ ಹೋಗ್ತಾ ಇದ್ರಲ್ವ, ಇಬ್ಬರು ತುಂಬ ಹೊತ್ತಿಂದ ಸೈಲೆಂಟಾಗಿ ಹೋಗ್ತಾ ಇರ್ತಾರೆ. ಆವಾಗ ಫೋರ್ತ್ ಭೀಮ್ ಹತ್ರ ನಿನ್ಗೇನಾದ್ರೂ ಮ್ಯೂಸಿಕ್ ಬೇಕಂತ ಕೇಳಿದ್ರೆ ಅದೆಲ್ಲ ಏನು ಬೇಡ ಅಂತ ಹೇಳ್ತಾನೆ. ಹಂಗಂದ್ರೆ ನೀನು ಬೋರ್ ಹೊಡಿತಾ ಇಲ್ವೇನೋ ಅಂತ ಕೇಳಿದ್ರೆ ಅದೆಲ್ಲ ಏನೂ ಆಗ್ತಾ ಇಲ್ಲ, ಆದರೆ ನಿನ್ನ ನೋಡಿದ್ರೇ ಬೋರ್ ಹೊಡಿತಾ ಇದೆ ಅಂತ ಹೇಳ್ತಾನೆ. ಅವ್ನು ಕಾಮಿಡಿ ಮಾಡ್ತಾನೆ ಅಂತ ನಮ್ಮ ಫೋರ್ತ್ಗೆ ಹೋಗುತ್ತೋ ಅವನು ಲೈಟಾಗಿ ಸ್ಮೈಲ್ ಮಾಡ್ತಾ ಇರ್ತಾನೆ. ಅವಾಗ ಫೋರ್ತ್ಗೆ ಕಾಲ್ ಮಾಡಿ ನಮ್ಮ ಜೂನಿಯರ್ ಒಬ್ಬ ಗ್ಯಾಸ್ ಸ್ಟೇಷನ್ ಒಂದು ಫೋನ್ನ ಮಿಸ್ ಮಾಡಿಬಿಟ್ಟ, ಅದರಿಂದ ಆ ಫೋನ್ನ ಹೋಗಿ ನೀನೇ ತೊಗೊಂಡು ಬಾ ಅಂತ ಹೇಳ್ತಾನೆ. ಅದಕ್ಕೆ ಫೋರ್ತು ಸರಿ ಅಂತ ಹೇಳ್ತಾನೆ. ತಿರ್ಗಾ ಆ ಫ್ರೆಂಡ್ ಏನು ಹೇಳ್ತಾನೆ ಅಂದರೆ, ಇವತ್ತು ನಿನ್ನ ವೈಫ್ ಜೊತೆ ಹೆಂಗಿತ್ತು ಅಂತ ಕೇಳ್ತಾನೆ. ಆದರೆ ಅದಕ್ಕೆ ಫೋರ್ತ್ ಏನು ಹೇಳಿದೆ ಕಾಲ್ ಕಟ್ ಮಾಡಿಬಿಡ್ತಾನೆ. ಆದರೆ ಅವ್ನ ಫ್ರೆಂಡ್ ಹಂಗಲ್ಲ, ಏನಿದಕ್ಕೆ ಭೀಮ್ ಏನೂ ಕೋಪಿಸ್ಕೊಂಡಿಲ್ಲ, ಸೈಲೆಂಟಾಗಿ ಕೂತಿದ್ದಾನೆ. ಆಮೇಲೆ ಇಬ್ಬರು ಗ್ಯಾಸ್ ಸ್ಟೇಷನ್ಗೆ ಹೋಗಿ ಮೊಬೈಲನ್ನು ಇಸ್ಕೊತಾರೆ. ಆವಾಗ ಭೀಮ್ ಸ್ನ್ಯಾಕ್ಸು ಅದು ಇದು ಅಂತ ಬೇಜಾನ್ ತಂದಿರ್ತಾನೆ. ಫೋರ್ತ್ ಅವನ ಹತ್ರ ಯಾಕೋ ನೀನು ಇಷ್ಟು ಇಸ್ಕೊಂಡಿದ್ಯಾ ಅಂತ ಕೇಳಿದ್ರೆ, ನೀನು ಜೂನಿಯರ್ಸು ಇರ್ತಾರಲ್ವ ಅವ್ರಿಗೂ ಕೊಡೋಣ ಅಂತ ಹೇಳ್ತಾನೆ. ಆವಾಗ ಅವನು ಹಂಗಂದ್ರೆ ರೆಸಿಪ್ಟ್ಸ್ ಎಲ್ಲ ಕರೆಕ್ಟಾಗಿ ಎತ್ತಿಟ್ಕೊ, ಆಮೇಲೆ ನಿನಗೆಲ್ಲ ಪೇ ಮಾಡ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ಭೀಮ್ ಅದೆಲ್ಲ ಏನೂ ಬೇಡ, ಕ್ಯಾಂಪ್ಗೆ ಹೋಗ್ತಾ ಇರ್ತಾನೆ, ಅದರಿಂದ ನಾನು ನಿಮ್ಗೆ ಹೆಲ್ಪ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಆವಾಗಲೂ ಫೋರ್ತ್ ಇನ್ನೂ ಖುಷಿಯಾಗಿ ಸರಿ ಬಾರ ಹೋಗೋಣ ಅಂತ ಹೇಳಿ ಆ ಕವರ್ಸ್ನೆಲ್ಲ ಅವನೇ ಎತ್ಕೊಂಡು ಹೋಗ್ತಾ ಇರ್ತಾನೆ. ಆಮೇಲೆ ತಿರ್ಗಾ ಇಬ್ಬರು ಟ್ರಕ್ಕಲ್ಲಿ ಹೋಗ್ತಾ ಇರೋವಾಗ ನಮ್ಮ ಭೀಮ್ ಹುಡುಗ ಫೋರ್ತ್ಗೆ ಪೆಪ್ಸಿ ಕುಡಿಸ್ತಾನೆ. ಕುಡಿಯೋನು ಸುಮ್ಮನೆ ಕುಡಿಬೇಕು. ಕುಡ್ದಾದ್ಮೇಲೆ ಭೀಮ್ ಹತ್ರ ಪರವಾಗಿಲ್ವೇ, ನೀನು ನನ್ನ ಮೇಲೆ ಕೇರ್ ತೊಗೊತಾ ಇದೆಯಲ್ವ ಅಂತ ಹೇಳ್ತಾನೆ. ಅದಕ್ಕೆ ಅವನು ನಾನು ನಿನ್ನ ಮೇಲೆ ಕೇರಲ್ಲ ಏನೂ ತೊಗೊತಾ ಇಲ್ಲ, ನಿನಗೇನಾದ್ರೂ ಒಂದು ಆದರೆ ನಿನ್ನ ಜೊತೆ ಸೇರಿ ನಾನು ಸಾಯ್ತೀನಲ್ವ ಅಂತ ಹೇಳ್ತಾನೆ. ಆದರೆ ಅವನು ಸುಮ್ಮನೆ ಹಂಗೆ ಜೋಕ್ ಮಾಡ್ತಾವನೆ ಅಂತ ಫೋರ್ತ್ಗೂ ಅರ್ಥ ಆಗುತ್ತೆ. ಆವಾಗ ಫೋರ್ತ್ಗೆ ಯಾರೋ ಒಂದು ಹುಡುಗಿ ಕಾಲ್ ಮಾಡಿ ನನ್ನ ಹೆಸರು ಫೋನ್, ನಾನು ನಿನ್ನ ಹತ್ರ ಒಂದು ಹೇಳ್ಬೇಕು, ನಾನು ತುಂಬ ದಿವಸದಿಂದ ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ, ನಿನಗೆ ಓಕೆ ಅಂದರೆ ನಾನು ನನ್ನ ಫೋಟೋನ ನಿನಗೆ ಕಳಿಸ್ತೀನಿ ಅಂತ ಹೇಳ್ತಾರೆ. ಆವಾಗ ಈ ಪಕ್ಕದಲ್ಲಿರೋ ಭೀಮ್ ಹುಡುಗ ಬಾಯ್ ಇಟ್ಕೊಂಡು ಸುಮ್ಮನೆ ಹೇಳಿದೆ, ಬೇಗ ನಿನ್ನ ಫೋಟೋನ ಕಳಿಸು, ನಾನು ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ಹುಡುಗಿನೂ ನಿಜವಾಗ್ಲೂ ನನಗೆ ತುಂಬ ಸಂತೋಷವಾಗಿದೆ, ಹಾಗಂದ್ರೆ ನಿನ್ನ ನಂಬರ್ ನನಗೆ ಕಳಿಸ್ತೀಯ ಅಂತ ಕೇಳ್ತಾರೆ. ಆವಾಗ ಫೋರ್ತ್ ಆ ಹುಡುಗಿ ಹತ್ರ, ಇಲ್ಲಿ ನೋಡಮ್ಮ ಹುಡುಗಿ, ನನಗೆ ಮೊದಲೇ ಒಂದು ವೈಫ್ ಇದ್ದಾರೆ, ಅದು ನಿನಗೆ ಗೊತ್ತಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗಿನೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ನಾನು ಅದ್ರ ಬಗ್ಗೆ ಯಾರ ಹತ್ರನೂ ಹೇಳಿಲ್ಲ, ನನ್ನ ವೈಫ್ ಪರ್ಮಿಷನ್ ಕೊಡೋಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಆಮೇಲೆ ನನಗೊಂದು ವೈಫ್ ಬೇಗ ಬರ್ತಾರೆ ಅಂತ ನಿನ್ನ ಎಲ್ಲರ ಹತ್ರನೂ ಹೇಳ್ಬಿಡು, ಆಮೇಲೆ ಇನ್ನೊಂದ್ಸತಿ ನಿನ್ನ ಕಾಲ್ ಮಾಡಬೇಡ ಅಂತ ಹೇಳ್ತಾನೆ. ಇಷ್ಟೊತ್ತು ಫೋರ್ತ್ ತುಂಬ ಸಂತೋಷವಾಗಿದೆ. ಆದರೆ ಇವಾಗ ಈ ಮಾತು ಕೇಳಿದ್ಮೇಲೆ ಭೀಮ್ ತುಂಬ ಸಂತೋಷವಾಗಿರ್ತಾನೆ. ಆಮೇಲೆ ಭೀಮ್ ಫೋರ್ತ್ ಹತ್ರ ನೀನೇನಾದರೂ ತಮಾಷೆ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ನಾನೇನು ಜೋಕ್ ಮಾಡ್ತಾ ಇಲ್ಲ, ಎಲ್ಲ ನಿನಗೆ ಜೋಕ್ ಆಗಿದೆ ಅಂತ ಹೇಳಿ ಲೈಟಾಗಿ ಕೂಪಿಸ್ಕೊತಾನೆ. ಆವಾಗ ಭೀಮ್ ಅವನ್ನ ಸಮಾಧಾನ ಮಾಡೋಕ್ಕೆ ಆ ಕಡ್ಡಿ ಚಾಕ್ಲೇಟ್ ಬರುತ್ತಲ್ವ ಅದನ್ನು ಅವ್ನು ತಿನ್ಸಕ್ಕೆ ಹೋಗ್ತಾನೆ. ಆದರೆ ಫಸ್ಟ್ ಫೋರ್ತ್ ಬೇಡ 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 ಅಂತ ಹೇಳ್ತಾನೆ. ಆವಾಗ ಭೀಮ್ ಪ್ಲೀಸ್ ತಿನ್ನೋ ಅಂತ ಹೇಳ್ತಾನೆ. ಆವಾಗ ಫೋರ್ತ್ ಒಂದು ಸ್ವಲ್ಪ ತಿಂತಾ ಇರ್ತಾನೆ. ಅವನಂಗೆ ತಿನ್ನಿಸ್ತಾ ಇರೋದು ಫೋರ್ತ್ ತುಂಬಾ ಸಂತೋಷವಾಗಿರುತ್ತೆ. ಆವಾಗ ಭೀಮ್ ಅವನ ಹತ್ರ ಯಾಕೋ ನಗ್ತಾ ಇದೆಯಾ ಅಂತ ಕೇಳಿದ್ರೆ, ಕಪಲ್ಸ್ ತಿನ್ಸ್ಕೊತಾರಲ್ವ ಆ ಥರ ಇದೆ ಅಂತ ಹೇಳ್ತಾನೆ. ಆವಾಗ ಭೀಮ ಅವನಿಗೆ ತಿನ್ಸೋದನ್ನ ನಿಲ್ಲಿಸ್ಬಿಡ್ತಾನೆ. ಫೋರ್ತ್ ಅವನ ಹತ್ರ ಇನ್ನೊಂದು ಸ್ವಲ್ಪ ತಿನ್ಸೋ ಅಂದರೆ, ಯಾಕೆ ನಿನಗೆ ಕೈ ಇಲ್ವಾ, ನೀನೇ ತಿನ್ನೋ ಅಂತ ಹೇಳ್ತಾನೆ.
ಆಮೇಲೆ ಎಲ್ಲರೂ ಸ್ಕೂಲ್ ಹತ್ರ ಬಂದಿರ್ತಾರೆ. ಅಲ್ಲಿರೋ ಚಿಕ್ಕ ಹುಡುಗರಿಗೆಲ್ಲ ಭೀಮ್ ಊಟ ಹಾಕ್ಕೊಡ್ತಾ ಇರ್ತಾನೆ. ಅದನ್ನ ದೂರದಿಂದ ಫೋರ್ತ್ ನೋಡ್ತಾನೆ ಇರ್ತಾನೆ. ಭೀಮ್ ಆ ಮಕ್ಳಿಗೆ ತುಂಬಾ ಕೇರಿಂಗ್, ಲವಿಂಗ್ ಅದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ಆ ಮಕ್ಳಿಗೆಲ್ಲ ಊಟ ಹಾಕ್ಕೊಡ್ತಾ ಇರ್ತಾನೆ. ಅದನ್ನೆಲ್ಲ ನೋಡಿ ಫೋರ್ತ್ ನಗ್ತಾನೆ ಇರ್ತಾನೆ. ಅವಾಗ ಅವ್ನ ಫ್ರೆಂಡ್ ಲ್ಯಾಂಪ್ ಫೋರ್ತ್ ಹತ್ರ ಬಂದು, ಪರವಾಗಿಲ್ಲ ಕಣೋ, ನಿನ್ ಫ್ಯೂಚರ್ ಅಲ್ಲಿ ಒಂದು ಒಳ್ಳೆ ವೈಫೈ ಸಿಗ್ತಾವ್ರೆ, ಅದರಲ್ಲಿ ಇನ್ನೊಬ್ರಿಗೆ ಹೆಲ್ಪ್ ಮಾಡೋ ಮನ್ಸಿರೋ ವೈಫೈ ನಿಂಗೆ ಸಿಗ್ತಾವ್ರೆ, ನೀನ್ ತುಂಬಾ ಲಕ್ಕಿ ಕಣೋ ಅಂತ ಹೇಳ್ತಾನೆ. ಅದಕ್ಕೂ ಫೋರ್ತ್ ಏನು ಇಲ್ಲದೆ ಸ್ಮೈಲ್ ಮಾಡ್ತಾನೆ ಇರ್ತಾನೆ. ಅದಕ್ಕೆ ಅವ್ನ ಫ್ರೆಂಡ್ ಹಿಂಗ್ ಸ್ಮೈಲ್ ಮಾಡ್ತಾನೆ ಇದ್ರೆ ಹೆಂಗೋ ಒಂದ್ ಸ್ವಲ್ಪ ನಗೋದನ್ನ ನಿಲ್ಸೋ ಅಂತ ಹೇಳ್ತಾನೆ. ಅದಕ್ಕೆ ಫೋರ್ತ್ ಅವನ ಹತ್ರ, ನನ್ನ ಹತ್ರ ನೀನು ಹಿಂಗೆ ಮಾತಾಡೋದನ್ನೆಲ್ಲ ನಿಲ್ಸೋ, ನಾನು ನಿನ್ನ ಓದೋಡ್ಸೋಕೆ ಮುಂಚೆ ನೀನಾಗಿ ಇಲ್ಲಿಂದ ಓಡೋಗ್ಬಿಡು ಅಂತ ಹೇಳ್ತಾನೆ. ಆಮೇಲೆ ಕೇಕ್ ಹುಡುಗಿನ ಫೋರ್ತ್ ಹತ್ರ ಬಂದು, ಅಲ್ಲಿ ಮಕ್ಳಿಗೆಲ್ಲ ಊಟ ಹಾಕೊಡ್ತಾ ಇರೋ ಹುಡುಗ ನಿನ್ ಬಾಯ್ ಫ್ರೆಂಡ್ ಅಂತ ಕೇಳ್ತಾರೆ. ಅದಕ್ಕೆ ಫೋರ್ತ್ ಇವಾಗ ಅವ್ನ ಬಾಯ್ ಫ್ರೆಂಡ್ ಅಲ್ಲ, ಆದ್ರೆ ಬಾಯ್ ಫ್ರೆಂಡ್ ಆಗಕ್ಕೆ ತುಂಬಾ ದೂರನೂ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆ ಹುಡುಗಿನ, ಹೌದಾ, ಹಂಗಂದ್ರೆ ನಾನು ಯಾವಾಗಲೂ ನಿನ್ ಕಡೆನೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಮೇಲೆ ಭೀಮ್ ಫೋರ್ತ್ಗೂ ಒಂದು ಪ್ಲೇಟ್ ಊಟ ಹಾಕೊಂಡು ಬಂದು ಕೊಡ್ತಾನೆ. ಇವನು ಫೋರ್ತ್ ಪಕ್ಕದಲ್ಲೇ ನಿಂತ್ಕೊಂಡು ತಿಂತಾ ಇರ್ತಾನೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ಈ ಪಾರ್ಕ್ಗೆ ಇಬ್ರು ಮೂವಿಗೆ ಬಂದಿರ್ತಾರೆ. ಪಾರ್ಕ್ಗೆ ಇನ್ನೊಬ್ರು ಬಾಯ್ ಫ್ರೆಂಡ್ ಜೊತೆ ಮೂವಿಗೆ ಬಂದಿರೋದು ತುಂಬಾನೇ ಸಂತೋಷವಾಗಿರುತ್ತೆ. ಆದ್ರೆ ಈ ಹುಡುಗ ಮಾತ್ರ ಚೆನ್ನಾಗಿ ಪಾಪ್ಕಾರ್ನ್ ನಮೀತಾ ಅವನು. ಅವಾಗ ಪಾರ್ಕ್ಗೆ ಹತ್ರ, ನಿನ್ನ ಫಾರ್ಮಲ್ಲಿ ಇರೋ ಕೋಪಕ್ಕೆ ನನ್ನ ಜೊತೆ ಮೂವಿ ನೋಡೋಕೆ ಬಂದ. ಅದಕ್ಕೆ ಅವನು ಅದೆಲ್ಲ ಏನಿಲ್ಲ ಅಂತ ಹೇಳ್ತಾನೆ. ಆವಾಗ ತಿರ್ಗಾ ಪಾರ್ಕ್ ಅವನ ಹತ್ರ, ನೀನು ಹೇಳೋದು ನಿಜಾನೇ ಆಗಿರಲಿ, ಆಮೇಲೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಅದಕ್ಕೆ ಅವನು ಯಾಕೋ ಥ್ಯಾಂಕ್ಸ್ ಅಂತ ಕೇಳಿದ್ರೆ, ನೀನು ಇನ್ನೂ ನನ್ನನ್ನು ಕೆಟ್ಟ ಹುಡುಗನ ಥರ ನೋಡ್ತಾ ಇಲ್ಲ ಅಲ್ವಾ, ಅದಕ್ಕೆ ಅಂತ ಹೇಳ್ತಾನೆ. ಅವಾಗ ಹಿಂದೆಯಿಂದ ಯಾರೋ ನೀವಿಬ್ರು ಮಾತಾಡೋದು ನಾನು ನಿಲ್ಲಿಸ್ತೀರಾ, ನನ್ನಿಂದ ಮೂವಿ ನೋಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಯಾರಂತ ತಿರುಗಿ ನೋಡಿದ್ರೆ ಅಲ್ಲಿ ಬಂದು ಫಾ ಕೂತಿರ್ತಾನೆ. ಈ ಫಾ ಇವನ ಫಾಲೋ ಮಾಡ್ಕೊಂಡೇ ಬಂದಿದ್ದಾನೆ. ಆದ್ರೆ ಈ ಫಾ ಹತ್ರ ಏನು ಮಾತಾಡಲ್ಲ, ಸುಮ್ಮನೆ ಕುತ್ಕೊಂಡು ಮೂವಿ ನೋಡ್ತಾ ಇರ್ತಾನೆ. ಆ ಸೀನನ್ನೇ ಕಟ್ ಮಾಡಿ ಈ ಕಡೆ ಫೋರ್ತ್ ಭೀಮ್ ಏನ್ ಮಾಡ್ತಾವ್ರೆ ಅಂತ ನೋಡಿದ್ರೆ, ಭೀಮ್ ಆ ಸ್ಕೂಲಲ್ಲಿ ಮೇಲಿರೋ ಶೀಟ್ಸ್ಗೆಲ್ಲ ಸುತ್ತಿ ಇಟ್ಕೊಂಡು ಹೊಡಿತಾ ಇರ್ತಾನೆ. ಅವಾಗ ಫೋರ್ತ್ ಅಲ್ಲಿ ಬಂದು ಅವ್ನ ಶರ್ಟ್ನ ಬೆಚ್ಬಿಟ್ಟು ಅವನು ಸುತ್ತಿ ಇಟ್ಕೊಂಡು ಹೊಡಿತಾ ಇರ್ತಾನೆ. ಭೀಮ್ ಅವನ ಹತ್ರ ಇಲ್ಲೇನು ಶೋ ತೋರಿಸ್ತಾ ಇದೆಯಾ ಅಂತ ಕೇಳಿದ್ರೆ, ಇಲ್ಲಿ ತುಂಬಾ ಬಿಸಿಲಿದೆ ಕಣೋ, ಅದಕ್ಕೆ ನಾನು ಶರ್ಟ್ ಬೆಚ್ಚಿದ್ದೀನಿ, ನೀನ್ ಬೇಕಾದ್ರೆ ಒಳಗಡೆ ಹೋಗಿ ಗೋಡೆಗೆಲ್ಲ ಪೇಂಟ್ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಅವನು ಆ ಚಿಕ್ಕ ಚಿಕ್ಕ ಕೆಲಸ ಎಲ್ಲ ಹುಡುಗಿರು ನೋಡ್ಕೊಂತಾರೆ, ಇದನ್ನ ನಾವು ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಫೋರ್ತ್, ಹಂಗಲ್ಲ ಕಣೋ, ಬಿಸಿಲಿಗೆ ಹೊಡಿತಾ ಇದೆ ನೋಡು, ನೀನು ಸುಟ್ಟು ಹೋಗ್ಬಿಡ್ತೀಯ ಅಂತ ಹೇಳ್ತಾನೆ. ಅದಕ್ಕೆ ಅವನು, ನಾನು ಇಲ್ಲೇನು ವೆಕೇಶನ್ಗೆ ಬಂದಿಲ್ಲ, CSR ಕ್ಯಾಂಪಿಗೆ ಬಂದಿದ್ದೀನಿ, ಆಮೇಲೆ ನಾನು ಒಂದು ಮೆಡಿಕಲ್ ಸ್ಟೂಡೆಂಟೇ ಆಗಿದ್ರು ಸ್ಟ್ರಾಂಗ್ ಪರ್ಸನ್ ಅಂತ ಹೇಳ್ತಾನೆ. ಅವನು, ಸರಿ ಕಣೋ, ನೀನು ಜಾಸ್ತಿ ಮಾತಾಡ್ಬೇಡ ಅಂತ ಹೇಳಿ ಇಬ್ರು ಅವ್ರವ್ರ ಕೆಲಸನ ನೋಡ್ತಾ ಇರ್ತಾರೆ. ಆಮೇಲೆ ಈ ಕಡೆ ಥಿಯೇಟರ್ ಇನ್ನೂ ಕುತ್ಕೊಂಡು ಯೋನ ಗುರಾಯಿಸ್ತಾನೆ ಇದ್ದಾನೆ. ಅವನ್ನ ಸುಮ್ಮನೆ ತಿರುಗಿ ನೋಡಲ್ಲ. ಆಮೇಲೆ ಪಾರ್ಕ್ ಹುಡುಗ ಅಂತೂ ಎಲ್ಲಿ ಇವ್ರಿಬ್ರು ತಿರ್ಗಾ ಸೇರ್ಬಿಡ್ತಾರೋ ಅಂತ ಎದ್ರುಕೊಂಡು ಕೂತ್ಕೊಂಡಿರ್ತಾರೆ. ಅವಾಗ ಯೋ ಹತ್ರ, ನೀನೇನು ತಮಾಷೆ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು, ಮೂವಿ ನೋಡುವಾಗ ಮಾತಾಡಂಗಿಲ್ಲ ಅಂತ ಹೇಳ್ತಾನೆ. ಆವಾಗ ತಿರ್ಗಾ ಅವನ ಹತ್ರ, ನಾವು ಒಂದು ಸ್ವಲ್ಪ ಮಾತಾಡೋಣ ಅಂತ ಹೇಳ್ತಾನೆ. ಅದಕ್ಕೂ ಯೋ ಏನು ಈಗೇನಲ್ಲ. ಆವಾಗ ತಿರ್ಗಾ ಅವನ ಹತ್ರ, ನನ್ನ ತಾಳ್ಮೆಗೂ ಒಂದು ಲಿಮಿಟ್ ಇದೆ ಅಂತ ಹೇಳ್ತಾನೆ. ಆವಾಗ ತಿರ್ಗಾ ಅವನು ಕೋಪ ಬರ್ಸೋತಾರ ಈ ಪಾರ್ಕ್ಗೆ ಪಾಪ್ಕಾರ್ನ್ ತಿನ್ಸಕ್ ಹೋಗ್ತಾನೆ. ಇದ್ರ ಮೇಲೆ ಇಂದ ಸುಮ್ಮನೆ ಇರಕ್ಕಾಗದೆ ಇವನು ಅಲ್ಲಿಂದ ಆಚೆ ಆಡ್ಕೊಂಡು ಹೋಗ್ತಾನೆ. ಆದ್ರೆ ಒಳ್ಳೆ ಹುಡುಗ ಹೋಗವಾಗ ಪಾಪ್ಕಾರ್ನ್ ಎತ್ಕೊಂಡು ಹೋಗಿಲ್ಲ, ಪಾರ್ಕ್ ಹತ್ರ ಕೊಟ್ಬಿಟ್ಟೆ ಹೋಗ್ತಾವನೆ. ಪಾರ್ಕ್ ಎಲ್ಲಿ ಇವ್ರು ತಿರ್ಗಾ ಒಂದಾಗ್ಬಿಡ್ತಾರೋ ಅನ್ಕೊಂಡು ನಿಂತಿರ್ತಾನೆ. ಇವನು ಆಚೆ ಕರ್ಕೊಂಡು ಬಂದು, ನಿನಗೇನು ಆಯ್ತು, ಯಾಕೋ ಒಂಥರ ನಡ್ಕೊತಾ ಇದೆಯಾ, ನಿನ್ಗೇನಾದ್ರೂ ಉಚ್ಕಿಚಿ ಹಿಡ್ದಿದ್ಯಾ, ನಾವಿಬ್ರು ಜೊತೆಗಿದ್ದೀವಿ, ಯಾಕೆ ಅದೆಲ್ಲ ನೀನು ಮರ್ತೋಯ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಅವನ ಹತ್ರ, ನಾನು ನಿನ್ನ ಪ್ರಿಂಗ್ ಜೊತೆ ಕ್ಯಾಂಟೀನಲ್ಲಿ ನೋಡಿದೆ, ಅದಕ್ಕೇನು ಹೇಳ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಅವನು ಅವನ ಹತ್ರ, ನೀನು ಪ್ರಿಂಗ್ನಲ್ಲಿ ಜಲಸ್ ಆಗಿದೆಯೇನು, ನಾನು ಪ್ರಿಂಗ್ನ ಯಾಕೆ ಆ ಕ್ಯಾಂಟೀನಿಗೆ ಕರ್ಕೊಂಡು ಬಂದೆ ಅಂತ ನಿನ್ಗೆ ರೀಸನ್ ಗೊತ್ತಾ, ಅದು ಗೊತ್ತಿದ್ರೆ ನೀನು ಹಿಂಗೆಲ್ಲ ನಡ್ಕೊತಾ ಇರಲಿಲ್ಲ. ಅವಳೇ ನಿನ್ನ ಬಗ್ಗೆ ತಪ್ಪ ರೂಮರ್ಸ್ ಎಲ್ಲ ಸ್ಪ್ರೆಡ್ ಮಾಡ್ದವಳು, ಅದ್ರ ಬಗ್ಗೆ ಮಾತಾಡೋಕ್ಕೆ ನಾನು ಅವಳನ್ನ ಕ್ಯಾಂಟೀನ್ ಕರ್ಕೊಂಡು ಬಂದೆ ಅಂತ ಹೇಳ್ತಾನೆ. ಅದಕ್ಕೆ ಅವನು, ಏನು ಪ್ರಿಂಗ್ ಈ ಕೆಲಸ ಮಾಡೋದ್ನ ಅಂತ ಕೇಳ್ತಾನೆ. ಅದಕ್ಕೆ ಅವನು, ಹೌದು, ಅವಳ ಹತ್ರ ಮಾತಾಡೋಣ ಅಂತಾನೆ ನಾನು ಅವಳನ್ನ ಕರ್ಕೊಂಡು ಬಂದೆ, ಆ ಟೈಮಲ್ಲಿ ನೀನು ಆ ರಾಸ್ಕಲ್ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೆ, ನಾನು ನಿನ್ನನ್ನು ಪ್ರೊಟೆಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ರೆ ನೀನು ನಿಜ ಏನಂತ ತಿಳ್ಕೊಂತೇನೆ, ನೀನು ನನ್ನನ್ನು ಹರ್ಟ್ ಮಾಡ್ತಾ ಇದೀಯ ಅಂತ ಕೇಳ್ತಾನೆ. ಅವಾಗ ಯೋಗ ಮಾಡಿರೋ ತಪ್ಪು ಅರ್ಥ ಆಗಿ ಬ್ರದರ್ ತುಂಬಾ ಸಾರಿ ಅಂತ ಹೇಳ್ತಾನೆ. ಅದಕ್ಕೆ ಅವನು, ಸರಿ ಹೋಗ್ಲಿ ಬಿಡು, ನೀನು ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ, ತಿರ್ಗಾ ಹೋಗಿ ಮೂವಿ ನೋಡ್ಬೇಕು ಅನ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು, ಹಂಗಲ್ಲ ಏನಿಲ್ಲ, ಆದ್ರೆ ಅಂತ ರಾಗ ಎಳಿತಾನೆ. ಆದ್ರೆ ಏನು ಆ ರಾಸ್ಕಲ್ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಸೈಲೆಂಟ್ ಆಗಿ ನಿಂತ್ಕೊಂಡಿರೋವಾಗ 11th ಎಪಿಸೋಡ್ನ ಮುಗಿಸ್ತವ್ರೆ. ಆಮೇಲೆ ಈ ಫೋರ್ತ್ ಹುಡುಗನ ಬಗ್ಗೆ ಏನೋ ಒಂದು ವಿಷಯ ಇರ್ಬೇಕಂತ ಹೇಳ್ದಾಗ ಫ್ರೆಂಡ್ಸ್, ಈ ಪಿಟ್ ಬೇಬಿ ಸೀರೀಸ್ ಅಲ್ಲಿ ಆಕ್ಟ್ ಮಾಡಿರೋನೇ ಅವನೇ ಅಂತ ಫ್ರೆಂಡ್ಸ್. ಇಷ್ಟು ದಿನ ಅದೆಲ್ಲ ನಿಮ್ಗೆ ಗೊತ್ತಿತ್ತು ಏನೋ ಗೊತ್ತಿಲ್ಲ, ಇವಾಗಲೇ ಮೊನ್ನೆನೇ ನನಗೆ ಗೊತ್ತಾಯ್ತು. 2 ವಾರಕ್ಕೆ ಮುಂಚೆ ಯಾರೋ ಶಾರ್ಟ್ಸ್ ಅಲ್ಲಿ ಹಾಕಿದ್ರು ಈ ಹುಡುಗನೇ ಆ ಹುಡುಗ ಅಂತ, ಆವಾಗಲೇ ಗೊತ್ತಾಯ್ತು ಫ್ರೆಂಡ್ಸ್, ಪಿಟ್ ಬೇಬಿ ಸೀರೀಸ್ ಅಲ್ಲಿ ಮೇನ್ ಹೀರೋವಾಗಿ ಆಕ್ಟ್ ಮಾಡಿದೆ ನಮ್ಮ ಫೋರ್ತ್ ಹುಡುಗ ಅಂತ. ಆದ್ರೆ ಆ ಸೀರೀಸ್ನ ನಾನು 3 ಎಪಿಸೋಡ್ ಮಾತ್ರ ನೋಡ್ಬಿಟ್ಟು ಆಮೇಲೆ ಯಾಕೋ ಬೋರ್ ಹೊಡಿತು ಬಿಟ್ಬಿಟ್ಟೆ. ಯಾಕಂದ್ರೆ ಎಪಿಸೋಡ್ ಮ್ಯಾಟರ್ ಸೀನೇ ಫ್ರೆಂಡ್ಸ್, ಸ್ಟೋರಿ ಇದೆಯೋ ಇಲ್ವೋ ಮ್ಯಾಟರ್ ಸೀನ್ ಅಂತೂ ಕನ್ಫರ್ಮ್ ಆಗಿರುತ್ತೆ. ಅದಕ್ಕೆ ನನಗೆ ಆ ಸೀರೀಸ್ ನೋಡೋಕೆ ಅಷ್ಟೇನು ಇಷ್ಟ ಆಗಿಲ್ಲ. ಆದರೆ ಈ ಫೋರ್ತೆ ಆ ಮೀನ್ ಹೀರೋ ಅಂತ ಗೊತ್ತಾದ್ಮೇಲೆ ಇವಾಗ ಹೋಗಿ ಆ ಸೀರೀಸ್ ನೋಡ್ಬೇಕು ಅಂದ್ಕೊಂಡಿದ್ದೀನಿ. ಆದರೆ ಇನ್ನೂ ಸೀರೀಸ್ ನೋಡೋಕೆ ನನಗೆ ಟೈಮ್ ಸಿಕ್ಕಿಲ್ಲ. ಆದರೆ ಹೆಂಗಾದ್ರೂ ಪಿಟ್ ಬೇಬಿ ಸೀಸನ್ 2 ಬರೋಕ್ಕೆ ಮುಂಚೆ ನಾನು ಪಿಟ್ ಬೇಬಿ ಸೀಸನ್ 1 ನೋಡ್ಬಿಡ್ತೀನಿ ಫ್ರೆಂಡ್ಸ್. ಆದರೆ ಇವಾಗ ಯಾಕೆ ಈ ವಿಷಯನ ನಾನು ನಿಮ್ಮ ಹತ್ರ ಹೇಳಿದೆ ಅಂದರೆ, ಈ ಸೀಸನ್ 2 ಸೀರೀಸಲ್ಲಿ ಆ್ಯಕ್ಟ್ ಮಾಡಿರೋ ಈ ಫೋರ್ತ್ ಹುಡುಗನಿಗೂ ಪಿಟ್ ಬೇಬಿ ಸೀರೀಸಲ್ಲಿ ಆ್ಯಕ್ಟ್ ಮಾಡಿರೋ ಆ ಹುಡುಗನಿಗೂ ಒಂದು ಸಣ್ಣ ಕಾಣಿಸ್ಲಿಲ್ಲ ಈ ಹುಡುಗನೇ ಆ ಹುಡುಗ ಅಂತ. ಯಾಕಂದರೆ ಪಿಟ್ ಬೇಬಿ ಸೀರೀಸಲ್ಲಿ ಪೇಂಟ್ ಅವ್ನಿಗೆ ಅಷ್ಟು ಚೆನ್ನಾಗಿ ಬಲ್ದಿದ್ದಾರೆ, ಅದಕ್ಕೆ ಅವ್ನು ಯಾರಂತ ಗುರ್ತಿಡಿಯೋಕ್ಕಾಗಲಿಲ್ಲ. ಇನ್ನೂ ಜಾಸ್ತಿ ಮಾತಾಡೋದು ಬೇಡ ಅಂತ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ಕೊತಾ ಇದ್ದೀನಿ. ಬೈ ಫ್ರೆಂಡ್ಸ್.